ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಮುಸ್ಲಿಂ ನಾಯಕರ ತಲೆದಂಡದಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಬಾಗಲಕೋಟೆ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆ ಬಹಿರಂಗವಾಗಿದ್ದಕ್ಕೆ ಅಮಾನತು ಶಿಕ್ಷೆ ನೀಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚಿಸದೆ ಬಿಜೆಪಿಗೆ ಮತ ಹಾಕುವಂತೆ ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕಮತಗಿ ಪಟ್ಟಣ್ ಪಂಚಾಯತ್ ಸದಸ್ಯರಾದ ರಮೇಶ್ ಜಮಖಂಡಿ, ಗುರುಲಿಂಗಪ್ಪ ಪಾಟೀಲ್ ಹಾಗೂ ಹಿರಿಯ ಮುಖಂಡ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಟ್ಟಿ ಅವರನ್ನ ಅಮಾನತು ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ನೋಟಿಸ್ ನೀಡಲಾಗಿತ್ತು. ಆದರೆ ಯಾವುದೇ ಸೂಕ್ತ ಉತ್ತರ ಬಾರದ ಹಿನ್ನೆಲೆ ಮೂವರನ್ನು ಅಮಾನತು ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ SG ನಂಜಯ್ಯನವರ ಮಠ್ ಆದೇಶ ಮಾಡಿದ್ದಾರೆ. ಅರೆ ಎರಡೂ ಕಡೆನೂ ಇದೇ ರೀತಿಯಾಗಿ ಆಯ್ತಾ ಅಂತ ಮ್ಯಾಮ್? ಇನ್ 10 ಕಡೆ ನಡೆದಿದ್ರು ಹಿಂಗೆ ಎಲ್ಲಾ ಪಕ್ಷ ವಿರೋಧಿ ಚಟುವಟಿಕೆ ಅಂತಿದ್ರು. ಅಲ್ಲ ರೀ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಘಟನೆ ಬಲವಾಗಿಲ್ವಾ? ಎಲ್ಲಾ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು ಒಂದು ಸಾಮರ್ಥ್ಯ ಶಕ್ತಿ ಇಲ್ವಾ ಇವರಿಗೆ? ಎಲ್ಲಿ ಬೈ ಎಲೆಕ್ಷನ್ ನಡೀತಾ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆದ್ರೆ ಇನ್ನು ಪಕ್ಷ ಹೆಂಗ್ ನಡೆಸ್ತೀರಿ ನೀವು? ಹೌದಲ್ವಾ? ಸೊ ಬೈ ಎಲೆಕ್ಷನ್ 10 ಕಡೆ ನಡೆದ್ರೆ 10 ಕಡೆನೂ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ನಿಮ್ಮ ಪಕ್ಷದ ಘನತೆ, ಗೌರವ ಅಥವಾ ನಿಮ್ಮ ಪಕ್ಷದ ಆ ಒಂದು ಗಟ್ಟಿತನ ಎಲ್ಲಿದೆ ಅಂತ, ಹೌದಲ್ವಾ? ಆಯ್ತು, ಬಾಗಲಕೋಟೆ ಆಯ್ತು, ದಾವಣಗೆರೆ ದಕ್ಷಿಣ ಆಯ್ತು, ಇನ್ನು ಮತ್ತೆಲ್ಲಿ ನಡೆಯುತ್ತೋ ಅಲ್ಲೂ ಹಿಂಗೆ ಪಕ್ಷ ವಿರೋಧಿ ಅನ್ಕೊಂಡು ಎಲ್ಲಾರ್ಗು ನೋಟಿಸ್ ಕೊಟ್ಟು ಎಲ್ಲಾರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡ್ರೆ ನಿಮ್ ಪಕ್ಷ ಇರುತ್ತಾ? ಐ ಮೀನ್ ಕಾಂಗ್ರೆಸ್ ಪಕ್ಷ ಸಾಗದಂತ ಪಕ್ಷ ಹೇಳೋದು ನಾನು. ಇವ್ರಿಗೆ ಯಾಕೆ ಈ ತರ ಒಂದು ಇನ್ನೂ ರಿಸಲ್ಟ್ ಬರ್ದೇನೆ ನೀವು ಈ ರೀತಿಯಾದಂತ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಜನರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಏನ್ ಮೆಸೇಜ್ ಪಾಸ್ ಆಗುತ್ತೆ ಹೇಳು? ಅಯ್ಯೋ, ಅವ್ರ ಏನಾದ್ರು ಸೋಲ್ತಾರ ಇರ್ಬೇಕು, ಅದಕ್ಕೆ ಹಿಂಗ್ ಮಾಡ್ತಿದಾರ ಅನ್ನುವಂತ ಭಾವನೆ ಬರ್ತಾ ಇಲ್ವಾ? ಹೌದಲ್ವಾ? ಇನ್ನು ರಿಸಲ್ಟೇ ಬಂದಿಲ್ಲ. ಅಷ್ಟ್ರೊಳಗಾಗಿ ಇವ್ರ ಪಕ್ಷ ವಿರೋಧಿ ಮಾಡಿದಾರೆ, ಅವ್ರ ಪಕ್ಷ ವಿರೋಧಿ ಮಾಡಿದಾರೆ, ಇವ್ರ ನೋಟಿಸ್ ಕೊಡ್ತೀವಿ ಅಂತ ತರಾತುರಿಯಲ್ಲಿ ಇವ್ರು ಮಾಡ್ತಾ ಇರುವಂತ ಈ ಕ್ರಮಗಳು ಜನರಿಗೆ ರಾಂಗ್ ಮೆಸೇಜ್ ಪಾಸ್ ಮಾಡ್ತಾ ಇದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈ ಪಕ್ಷದಲ್ಲಿ ಏನು ಸರಿ ಇಲ್ವೇನೋ? ಈ ಪಕ್ಷದಲ್ಲಿ ತಾಳಮೇಳ ಇಲ್ವೇನೋ? ಈ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಆಟಿಟ್ಯೂಡ್ ಬಂದಿದ್ಯೇನೋ ಅನ್ನೋ ಭಾವನೆ ಬರುತ್ತಲ್ವಾ? ಅಥವಾ ಬಾಗಲಕೋಟೆಯಲ್ಲಿ ಈ ಒಂದು ಕ್ರಮ ದಾವಣಗೆರೆಯ ಹಿಸಾಬ್ ಕಿತಾಬ್ ಸರಿ ಮಾಡೋದಕ್ಕ ಅಲ್ಲಷ್ಟೇ ಅಲ್ಲ ಇಲ್ಲೂ ಅಂತ. ಇದು ಕೇವಲ ಮುಸಲ್ಮಾನ ಸಮುದಾಯ ಅಲ್ಲ, ಈ ಸಮುದಾಯದಲ್ಲೂ, ಅದು ಯಾವ ಸಮುದಾಯ ಆದ್ರೂ ಎಲ್ಲಾ ಸಮುದಾಯಗಳಿಗೂ ಅನ್ನೋ ತರದ ಮೆಸೇಜಾ ಹಂಗ ನೋಡ್ಬೋದು. ನನಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಮೋರ್ ಓವರ್ ಇಲ್ಲಿ ಒಂದು ಪ್ರೊಸೀಜರ್ ಅಂತೂ ಮಾಡಿದ್ದಾರೆ, ನೋಟಿಸ್ ಕೊಟ್ಟು ಉತ್ತರ ಕೇಳಿದ್ದಾರೆ. ಆಮೇಲೆ ನಿಜಾನೂ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಟೈಮಿಂಗ್ ನಾನು ಹೇಳ್ತಾ ಇರೋದು. ಆಮೇಲೆ ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೇನೋ, ಮಾಡದೇನೂ ಇರಬಹುದು, ಬಟ್ ಟೈಮಿಂಗ್ ಹೇಳ್ತಾ ಇದ್ದೀನಿ. ದ ಟೈಮಿಂಗ್. ಇವಾಗ ನೀವು ಯಾವುದೇ ರಾಜಕೀಯವಾಗಿ ಯಾವುದೇ ಒಂದು ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಅದರ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಇದೆಲ್ಲದರ ಬಗ್ಗೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಮಾಡ್ತೀರಿ, ಹೌದಲ್ವಾ? ಸೊ ಇವತ್ತಿನ ಈ ಸಂದರ್ಭಕ್ಕೆ ಈ ರೀತಿಯಾದಂತಹ ಕ್ರಮಗಳು ಯಾವ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡುತ್ತೆ ಜನರಲ್ಲಿ ಮತ್ತು ಪಕ್ಷದಲ್ಲಿ ಅನ್ನೋದರ ಬಗ್ಗೆ ಒಂದು ಮುಂದಾಲೋಚನೆ ಮಾಡಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಸೊ ಅಥವಾ ಏನಾದ್ರೂ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆಯಾ ಕಾಂಗ್ರೆಸ್ ಅಲ್ಲಿ? ಹೊಸ ನಾಯಕರು ಬರೋದಕ್ಕಿಂತ ಮುಂಚೆ ಅವರೇ ಅಧ್ಯಕ್ಷರಾಗಿರೋದ್ರಿಂದ ಕೆಲವೊಂದು ಕ್ಲೀನ್ ಮಾಡ್ತಾ ಇದಾರ ಎಲ್ಲ? ಇರಬಹುದೇನೋ, ನನಗೆ ಗೊತ್ತಿಲ್ಲ. ಆಮೇಲೆ ಇದು ತಾಲೂಕು ಮಟ್ಟದಲ್ಲಿ ಆಗಿರೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗದೆ ಇರಬಹುದು. ಬಟ್ ಇದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಲ್ವಾ? ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟದ್ದಲ್ವಾ? ಸೊ ಹೀಗಾಗಿ ಅಥವಾ ಇವರಿಗೆ ಎರಡೂ ಕಳ್ಕೊಳ್ತೀವಿ ಅನ್ನೋ ಭಯ ಏನಾದ್ರೂ ಇದೆಯಾ? ಅಥವಾ ನಾಳೆ ಏನಾದ್ರೂ ಆಗ್ಲಿ ಬಿಡಪ್ಪ, ಸೇಫರ್ ಸೈಡ್ ನಾವು ಒಂದ್ ಸ್ವಲ್ಪ ಎಲ್ಲ ಗಾರ್ಡ್ ಹಾಕೊಂಡ್ ರೆಡಿ ಆಗ್ಬಿಡೋಣ, ಯಾರ ಮೇಲಾದ್ರೂ ತಲೆ ಮೇಲೆ ಹಾಕ್ಬಿಡೋಣ, ನಾವು ಸೇಫ್ ಆಗೋಣ ಅಂತ ಏನಾದ್ರು ಪ್ಲಾನಿಂಗ? ಇವೆಲ್ಲ ವಿಶ್ಲೇಷಣೆಗಳು ಹೊರಬರುತ್ತೆ ಬಿಕಾಸ್ ಆಫ್ ದಿ ಟೈಮಿಂಗ್. ಅದನ್ನ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ. ಸೊ ನೋಡೋಣ ಏನೇನ್ ಮಾಡ್ತಾರೆ ಅಂತ.